ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ರ ಮಣ್ ರೋಡ್ ಇದು ಬಂದು ನಿಮಗೆ 15ರಿಂದ 20 ಅಡಿ ಮೆಟ್ಲಿಂಗ್ ರೋಡ್ ಇದು. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ ಈ 11 ಕುಂಟೆ ನೋಡಿ. ನಿಮಗೆ 1, 2, 3ನೇ ಪಾತಿ ನಿಮ್ಗೆ ಹತ್ತತ್ರ ರೋಡ್ ಫೇಸ್ ಏನಿಲ್ಲ ಅಂದ್ರೂ ನೋಡಿ, ಇಲ್ಲಿಂದ ಹಿಡ್ದು ನಿಮಗೆ ಬ್ರಿಡ್ಜಿಂದ ಹಿಡ್ದು ಹತ್ತತ್ರ 80 ಅಡಿ ರೋಡ್ ಫೇಸ್ ಸಿಗುತ್ತೆ ನಿಮಗೆ. ನೋಡಿ ಇದೇ ಜಾಗ. ನಿಮಗೆ ವಿದ್ಯುತ್ ಲೈನೆಲ್ಲ ಇದೆ. ಮತ್ತು ನಿಮ್ಗೆ ಇದರಲ್ಲಿ ಹತ್ತತ್ರ ಒಂದು 10ರಿಂದ 15 ತೆಂಗಿನ ಮರನೂ ಬರುತ್ತೆ. ಒಂದು 10 ತೆಂಗಿನ ಮರ ಅಂತ ಜಾಸ್ತಿನೇ ಬರುತ್ತೆ. ಹತ್ತತ್ರ 15 ತೆಂಗಿನ ಮರ ಬರುತ್ತೆ ಇದರಲ್ಲಿ. ಯಾರಾದರೂ ಚಿಕ್ಕದಾಗಿ ಒಂದು 15 ಕುಂಟೆ 10 ಕುಂಟೆ ನೋಡ್ತಾರವ್ರಿಗೆ ಒಳ್ಳೆ ಜಾಗ ಆಯ್ತು. 11 ಕುಂಟೆ ಜಾಗ. ನಿಮಗೆ ಪಕ್ಕದಲ್ಲೇ ಕಾಲುವೆ ಹೋಗುತ್ತೆ ನೋಡಿ. ಕಾಲುವೆ ಹೋಗುತ್ತೆ. ಕಾಲುವೆ ಇರೋದ್ರಿಂದ ನಿಮಗೆ ವರ್ಷದಲ್ಲಿ 8 ತಿಂಗಳು ನಿಮಗೆ ನೀರಿಗೇನು ಸಮಸ್ಯೆ ಇಲ್ಲ. ಇನ್ನು 4 ತಿಂಗಳು ಮಾತ್ರ ನೀರು ಬೇಕು. ನೀವು ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು ಈ ಜಾಗದಲ್ಲಿ. ಕೆಂಪು ಭೂಮಿ ಇದು. ಮತ್ತು ಒಂದು ಬೋರ್ ಹಾಕಿದ್ರೂ ನೀರು ಸಿಗುತ್ತೆ ನಿಮಗೆ. ನೋಡಿ ಬೆಂಗಳೂರವರು ಪಕ್ಕದಲ್ಲ ತೊಗೊಂಡೆಲ್ಲ ಫೆನ್ಸೆಲ್ಲ ಹಾಕಿದ್ದಾರೆ. ಇಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ನಿಮಗೆ ವಿತ್ TCನೂ ಇದೆ ಈ ಜಾಗದಲ್ಲಿ. ಯಾರೆಲ್ಲ 10 ಕುಂಟೆ 11 ಕುಂಟೆ ನೋಡ್ತಾ ಇರೋರಿಗೆ ಈ 11 ಕುಂಟೆ ತುಂಬಾ ಯೂಸ್ಫುಲ್ ಆಗುವಂಥ ಜಾಗ ಇದು. ತುಂಬ ಚೆನ್ನಾಗಿದೆ ಜಾಗ ನೋಡಿ. ನಿಮ್ಗೆ ಇಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ. ಹತ್ತತ್ರ ನಿಮ್ಗೆ 80 ಅಡಿ ಬರುತ್ತೆ ನೋಡಿ. ಇದೊಂದು ಪೀಸು, ಅದು 3 ಪೀಸ್ ಬರುತ್ತೆ. ಹತ್ತತ್ರ ಟ್ರಾನ್ಸ್ಫರ್ ಪಟ್ಟಿ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. 15 ತೆಂಗಿನ ಮರಗಳು ಬರುತ್ತೆ ನೋಡಿ. ಪಕ್ಕದಲ್ಲೇ ಕಾಲುವೆ ಇದೆ ನೋಡಿ. ಬೆಂಗಳೂರವರ ತೋಟ ತೊಗೊಂಡು ತೆಂಗಿನ ತೋಟ ತೊಗೊಂಡಿದ್ದಾರೆ ನೋಡಿ. ಎಲ್ಲ ಫೆನ್ಸ್ ಹಾಕ್ಕೊಂಡಿದ್ದಾರೆ. ನಿಮಗೆ ಕರೆಕ್ಟಾಗಿ ಇಲ್ಲಿಂದ 200 ಅಡಿ ಹೋದರೆ ಟಾರ್ ರೋಡ್. ನಿಮಗೆ ಇದೇನು 15 ಅಡಿ ರೋಡ್ ಇದೆ, ಇಲ್ಲಿಂದ 200 ಅಡಿ ಹೋದರೆ ನಿಮಗೆ ಟಾರ್ ರೋಡ್ ಸಿಗುತ್ತೆ. 200 ಅಥವಾ 250 ಅಡಿ ಹೋದರೆ ನಿಮ್ಗೆ ಟಾರ್ ರೋಡ್ ಸಿಗುತ್ತೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಊರು ಕೂಡ ಅಷ್ಟೇ. ಇಲ್ಲಿಂದ ಒಂದು 300ರಿಂದ 350 ಅಡಿ ಹೋದರೆ ಊರು ಬರುತ್ತೆ ನಿಮಗೆ. ಬೆಂಗಳೂರು ಮೈಸೂರು ರೋಡು ನಿಮಗೆ ಹತ್ತತ್ರ 4ರಿಂದ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲಿಂದ. ಚನ್ನಪಟ್ಟಣ ಅಷ್ಟೇ ನಿಮಗೆ. ಚನ್ನಪಟ್ಟಣ ಇಲ್ಲಿಂದ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು 4 ಕಿಲೋಮೀಟ್ರ್ ಆಗುತ್ತೆ. ವಿದ್ಯುತ್ ಕಂಬ ಎಲ್ಲ ಇದೆ. ನೀವು ಆರಾಮಾಗಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಆರಾಮಾಗಿ ಒಂದು ತೋಟ ಮಾಡ್ಕೊಂಡಿರ್ಬೋದು ನೋಡಿ.